ಇದ್ದೀರಾ. ಅವ್ರು ಕೊಡ್ತಾ ಇರ್ತಕ್ಕಂಥ ಕಾರಣ ಎರಡೇ ಮೇಡಮ್. ಯಾಕೆ ನೀವು ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ದುಬಾರಿ ಆಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರು ಇದು ಎಲೆಕ್ಟ್ರಿಕ್ ರೇಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು? ರಾಜ್ಯ ಸರ್ಕಾರ. ಮತ್ತೆ ಅವ್ರು ಹೇಳ್ತಾರೆ ಯಾವೊಂದು ನಾವು ಸಿಬ್ಬಂದಿ ವೆಚ್ಚ ಅಂತಕ್ಕಂಥದ್ದು. ಇವರಲ್ಲೇನೆ ಮಾನ್ಯ ಸ್ನೇಹಿತರು ಒಂದು ಮಾತನ್ನ ನಾನು ಕೇಳ್ತೀನಿ, ಅವ್ರಿಗೆ ಅವರೇ ಹೇಳಬೇಕಾಗುತ್ತೆ. ಬ್ರದರ್ ನಾರಾಯಣ ಮೂರ್ತಿ ಅಂತ ಹೇಳಿ BMRCL ಎಂಪ್ಲಾಯೀಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ, ನಾರಾಯಣ ಮೂರ್ತಿ. ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ದ್ವಂದ್ವ ವೆಚ್ಚಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ, ಈ ಸೋರಿಕೆಗಳು ಉಳಿಸೋದಾದ್ರೆ ಕೋಟ್ಯಾಂತರ ರೂಪಾಯಿ ಉಳಿಸಬಹುದು ಅಂತಕ್ಕಂಥದನ್ನ ಅವ್ರದೇ ಇಲಾಖೆಯಲ್ಲಿ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ. ಇವೆಲ್ಲ ಕೂಡ ಯಾರು ಕೇಳ್ತಾ ಇಲ್ಲ. ಕೇಳಕ್ ಹೋಯ್ತು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದ್ರಲ್ಲಿ ಯಾರ್ಯಾರನ್ನೂ ಕೇಳಂಗಿಲ್ಲ, ಇಲ್ಲಿ ಯಾರ್ಯಾರನ್ನೂ ಕೇಳಂಗಿಲ್ಲ. ನಿನ್ನೆ ಎಲ್ಲ ಅಬಕಾರಿ ವಿಷಯದಲ್ಲಿ 6,000 ಕೋಟಿ ಕಣ್ಣು ಮುಂದೆ ಇದೆ, ಎಲ್ಲೋಗ್ತಾ ಇದೆ ಇವೆಲ್ಲ ಕೂಡ. ಇವರೆಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ಇಂತಿಂತ ಇಲಾಖೆಯಲ್ಲಿ ಇಷ್ಟು ಕೊಡಬೇಕು, ಇಂತಿಂತ ರಾಜ್ಯದ ಚುನಾವಣೆಗಳಿಗೆ ಅಂತ ಹೇಳಿ. ಜನಸಾಮಾನ್ಯ ಸಾಯ್ತಾ ಇದ್ದಾನೆ. ಇವ್ರು ಮಾತ್ರ ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನನಗೆ ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ಅಂತಕ್ಕಂಥದ್ದು. ಇದು ಡೇ ಆಫ್ ದ ಜೋಕ್ ಅದು ಹೇಳ್ಬೇಕು ಅಂತಂದ್ರೆ. ಈ ಮಟ್ಟಕ್ಕೆ ಒಬ್ಬ ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತಕ್ಕಂಥ. ಮತ್ತೆ ನನ್ನ ಮಿತ್ರರು ಹೇಳ್ತಾ ಇದ್ದಾರೆ, ಯಾಕಂತಂದ್ರೆ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಒಳ್ಳೆ ಗೌರವ ಇದೆ. ಏನೋ ಪ್ರಾದೇಶಿಕ ಪಕ್ಷ ಮಂಡಿ ಊರಿದ್ರು ಅಂತಕ್ಕಂಥ. ನೀವು ನಮ್ಮ ಮುಂದೆ ಮಂಡಿ ಊರಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಲಿ ಸರ್ಕಾರ ಮಾಡಬೇಕು ಅಂತ ದೇವೇಗೌಡರು ಕಾಲಿಡ್ತಿದ್ ನೀವು. ಇಲ್ಲಿ ಜನಸಾಮಾನ್ಯರು ನೀವು ನಮ್ಮ ಸರ್ಕಾರ ಒಂದು ನಿಮಿಷ ಲಾಸ್ಟ್ ಮಾತು ಒಂದು ನಿಮಿಷ ನೋಡಿ. ಇವರು ಪದೇ ಪದೇ ಕೇಂದ್ರದ ಬಗ್ಗೆ ಬೆಟ್ಟು ತೋರಿಸಿ ನಮಗೆ ಬರಬೇಕಾದಂತ ಹಣ ಅಂತ 1000 ಸತಿ ಹೇಳ್ತಾರಲ್ಲ. ಸನ್ಮಾನ್ಯ ಕುಮಾರಸ್ವಾಮಿಗಳು ಇದೇ ಸರ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಯಾವೊಂದು ಸಾರಾಯಿ ನಿಷೇಧ ಮಾಡಿದ್ರು ಸಂಪೂರ್ಣ, ಅವತ್ತು ಯಾವ ಕೇಂದ್ರ ಸರ್ಕಾರವನ್ನು ಕೇಳಲಿಲ್ಲ. ಯಾವೊಂದು ಲಾಟರಿ ವಿಷಯದಲ್ಲಿ ನಿಷೇಧ ಮಾಡಿದ್ರು ಏನು ಕೇಳಿಲ್ಲ, ಏನು ಬೇಕಿಲ್ಲ. 26,000 ಕೋಟಿ ಹಣವನ್ನ ಅವತ್ತು ರೈತರ ಸಾಲ ಮನ್ನಾ ಮಾಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕಡೆ ನಾವು ಕೈ ತೋರಿಸಲಿಲ್ಲ. ಬೆಳಗಾದ್ರೆ ಕೈ ತೋರಿಸ್ತಾ ಇದ್ದಾರೆ ಕೇಂದ್ರದ ಬಗ್ಗೆ. ನಿಮ್ಮಲ್ಲಿ ಹಣ ದೇವೇಗೌಡರು ಎಷ್ಟೊಂದು ಕಾಳಜಿ ಇದ್ರೆ ಜನಸಾಮಾನ್ಯರು ಯಾರು ಕಾಪಾಡ್ತಾರೆ? ಒಂದು ಪ್ರತಿಷ್ಠೆಯನ್ನು ನರೇಂದ್ರ ಮೋದಿ ಮುಂದೆ ಹೋಗಿ ಅಡ ಇಟ್ಟಿದ್ರೆ ಏನಕ್ಕೆ ಅಂದ್ರೆ ಮಕ್ಕಳಿಗೆ ಅಧಿಕಾರ ಬೇಕು, ನನಗೆ ಅಧಿಕಾರ ಬೇಕು, ರಾಜ್ಯದ ಬಗ್ಗೆ ಇಬ್ಬರಿಗೂ ಥ್ಯಾಂಕ್ ಯು. ಮರಿ ಅವ್ರ ಮಾತ್ರ ಸ್ಕ್ರೀನಲ್ಲಿ ತಗೊಳ್ಳಿ. ಸರ್ ವಾಯ್ಸ್ ಹೋಗ್ತಿಲ್ಲ. ಮರಿಯಾ ಮೇಡಮ್ ಯಾರ ಮಕ್ಕಳನ್ನ ಉಳಿಸ್ಕೊಳಕ್ ಹೋದ್ರೋ ಗೊತ್ತಿಲ್ಲ. ಸರ್ ವಾಯ್ಸ್ ಹೋಗ್ತಿಲ್ಲ. ನಿಮ್ ವಾಯ್ಸ್ಗೂ ರೆಸ್ಟ್ ತಗೊಳ್ಳಿ, ನನ್ ವಾಯ್ಸ್ಗೂ ರೆಸ್ಟ್ ಕೊಡಿ. ನಿಮ್ ವಾಯ್ಸ್ ಹೋಗ್ತಿಲ್ಲ. ಮರಿಯಾ ಅವ್ರೆ, ಯಾರ ಮುಂದೆ ಮಂಡಿ ಉಳಿದ್ರೋ ಗೊತ್ತಿಲ್ಲ, ಯಾರ ಮಕ್ಕಳ ಭವಿಷ್ಯನೋ ಗೊತ್ತಿಲ್ಲ. ಒಟ್ನಲ್ಲಿ ಬಡವರು, ಮಧ್ಯಮ ವರ್ಗದ ಮನೆಯವರ ಬಗ್ಗೆ, ಮನೆ ಮಕ್ಕಳ ಬಗ್ಗೆ ಯಾವ ಪಕ್ಷಕ್ಕೂ ಕಾಳಜಿ ಇಲ್ಲ. ಡೆಫಿನೆಟ್ಲಿ 100% ಯಾವುದೇ ಪಕ್ಷಕ್ಕೂ ಕಾಳಜಿ ಇಲ್ಲ, ಯಾವುದೇ ಪಕ್ಷಕ್ಕೂ ನೈತಿಕತೆನೇ ಇಲ್ಲ ಪ್ರಶ್ನೆ ಮಾಡಕ್ಕೆ. ಯಾಕಂದ್ರೆ ಎಲ್ಲರೂ ಕರಪ್ಷನ್ ಇದ್ದಾರೆ. ಇವ್ರು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ನೀನ್ ಇಷ್ಟು ಮಾಡಿದ್ದೆ, ನೀವು ಇಷ್ಟು ಮಾಡಿದ್ದೆ. ಅವ್ರು ಬಂದು ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಇವ್ರು ಹೇಳ್ತಾರೆ ಒಂದು 60% ಅಂತಾರೆ, ಇವ್ರು 40% ಅಂತಾರೆ. ನೈತಿಕತೆನೇ ಇವರೆಲ್ಲ ಕಲ್ಕೊಂಡ್ಬಿಟ್ಟಿದ್ದಾರೆ. ಕರಪ್ಷನ್ ಏನಾಗಿದೆ ಅಂತ ಎಲ್ರೂ ಗೊತ್ತಾಗಿದೆ, ಏನಾಗಿದೆ ಕೇಸ್ ಅಂತ. ಅದ್ರ ಬಗ್ಗೆ ಮಾತಾಡಕ್ ನಾನು ಬಂದಿಲ್ಲ. ಇಲ್ಲಿ ಮೇನ್ ಆಗಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಾಗ ಇವರು ಎಕ್ಸ್ಪರ್ಟೀಸ್ ಅಡ್ವೈಸ್ ತಗೊಳ್ತಾರಾ? ಯಾವ್ದೇ ಒಂದು ಡಿಸಿಷನ್ಸ್ ತಗೊಳ್ಳುವಾಗ ಎಕ್ಸ್ಪರ್ಟೀಸ್ ಅಡ್ವೈಸ್ ಇವ್ರು ತಗೊಳ್ಳಲ್ಲ. ಆ BMRCL ಬಗ್ಗೆ ಒಂದು ಪ್ರಕಾಶ್ ಅವರು ಟ್ವೀಟ್ ಹಾಕ್ತಾನೆ ಇದ್ದಾರೆ, ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಯಾರಿಗೂ. ಅವ್ರು ಹೇಳ್ತಾನೆ ಇದ್ದಾರೆ. ಎಕ್ಸಾಂಪಲ್ ನಿಮ್ಗೆ ಬಂದು ರೆವೆನ್ಯೂ ಜನರೇಟ್ ಮಾಡಬೇಕಂದ್ರೆ ಯು ಹ್ಯಾವ್ ಡಿಫರೆಂಟ್ ಸ್ಪಾಟ್ಸ್, ಡಿಫರೆಂಟ್ ಮೆಟ್ರೋ ಸ್ಟೇಷನ್ಸ್ ಇನ್ ಬೆಂಗಳೂರು ಸಿಟಿ where you have lot of spaces which can be utilized by giving it, renting it out. Why is your Sarkara not doing it? Why are they only generating the revenue from public? They are only generating
diverting the revenues of public. ಇವ್ರು ಮಾಡಲ್ಲ. ಮಾಹಿತಿ ಇಟ್ಕೊಂಡು ಮಾತಾಡಿ. ನೀವು diverting the topic. He is diverting the topic. They can generate revenue, can be generated, but they don't want to do it. You know why? If people come to take up those places, they will want commissions from them also. So nobody wants to go take it from them. So BJP agli, Congress agli, are in corruption. That is why they cannot question each other. ರಾಜೇಶ್ ಅವರು ಬಂದಿರೋದು ಜನರ ಪ್ರತಿನಿಧಿಯಾಗಿ. ಹಾಗಾಗಿ ರಾಜೇಶ್ ಅವರೇ, ನಿಜವಾಗ್ಲೂ ಬೆಲೆ ಏರಿಕೆ ಒಂದೇನಾ ಆಪ್ಷನ್ ಇದ್ದಿದ್ದು ಮೆಟ್ರೋದಲ್ಲಿ? ಅದರಲ್ಲೂ ಪ್ರಯಾಣಿಕರ ಮೇಲೆ ಹಾಕೋದು ಹೊರೆ. ಮೇಡಮ್, ಇವಾಗ BMRCL, KSRTC ಇವೆಲ್ಲಾನು ಕೂಡ ಕಾರ್ಪೊರೇಷನ್ಗಳು. ಇದಿರೋದು ಅಂತದ್ದು ಲಾಭ ಮಾಡಕ್ಕಲ್ಲ ಮೇಡಮ್. ಆಗ್ಲೇ ಹೇಳಿದ್ರು, ಇಟ್ ಈಸ್ ಫಾರ್ ಸರ್ವಿಸ್ ಆಫ್ ಪೀಪಲ್. ಲಾಸ್ ಅಲ್ಲಿ ನಡೆದ್ರು ಮೇಡಮ್, ಲಾಸ್ ಅಲ್ಲಿ ನಡೆದ್ರು ಸರ್ಕಾರ ಫಂಡ್ಸ್ ಇನ್ಫ್ಯೂಸ್ ಮಾಡಬೇಕು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ. ಆಮೇಲೆ ಮೆಟ್ರೋ ಕಟ್ಟಿರೋದು ಗೌರ್ಮೆಂಟ್ ಇವ್ರ ದುಡ್ಡು ಅಲ್ಲ ಮೇಡಮ್, ಜನಗಳ ದುಡ್ಡು. ನಾವು ಪ್ರತಿಯೊಬ್ರು ಬೆಂಗಳೂರು ನಾಗರಿಕರು ಮೇಡಮ್ ಪೆಟ್ರೋಲ್ ಟ್ಯಾಕ್ಸ್ ತಗೊಂಡಿದ್ದಾರೆ, ಒಂದು ಜಮೀನ್ ತಗೊಂಡೆ ಟ್ಯಾಕ್ಸ್ ತಗೊಂಡಿದ್ದಾರೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಮೆಟ್ರೋ ಕಟ್ಟಿರೋದು ಮೇಡಮ್. ಇವಾಗ ಏನಾದ್ರು ನಷ್ಟ ಆದ್ರೆ ಇವಾಗ ನೋಡಿ BMRCL ಅವರು ಮೇಡಮ್, ನನ್ಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಸಿಗ್ತಾ ಇಲ್ಲ, ಪ್ರೆಸ್ನವ್ರಿಗೂ ಸಿಗ್ತಾ ಇಲ್ಲ ಅಂತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಸಿಗ್ತಾ ಇಲ್ಲ, ಇಡೀ ಕಮಿಟಿಯಲ್ಲಿ ಯಾರು ಒಬ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಮಾಡಿದ್ರಿ ಅಂತ ಹೇಳೋದು ಇಲ್ಲ, ಇದರಲ್ಲೇ ತೋರಿಸುತ್ತೆ. ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಟು ಆನ್ಸರ್. ಇದು ಮೋಸ್ಟ್ಲಿ ಎಲ್ಲಿಂದನೋ ಅವ್ರಿಗೆ ಶ್ರೀರಕ್ಷೆ ಇದೆ, ಯಾರೋ ಶ್ರೀರಕ್ಷೆ ಕಾಪಾಡ್ತೀವಿ, ನೀವು ತಲೆ ಕೆಡ್ಸ್ಕೊಂಡ್ಬಿಟ್ರಿ, ನಾವು ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ, ವಿ ವಿಲ್ ಆನ್ಸರ್, ನಾವು ತೇಲ್ಸ್ಬಿಡ್ತೀವಿ, ನಾವು ತೇಲಿಸ್ತೀವಿ, ಯು ಬಿ ಸೇಫ್. ಸೊ ಇದರಲ್ಲಿ ಮೇಡಮ್ ಜನಗಳು ಸಫರರ್ಸ್ ಮೇಡಮ್. ಸೊ ಇವಾಗ ನಾನು ಆಗ್ಲೇ ಹೇಳಿದೆ ಮೇಡಮ್, ನಮ್ಮಲ್ಲಿ ತುಂಬಾ ಜನ ಪ್ರಯಾಣಿಕರು ಮೇಡಮ್ ಲಾಸ್ಟ್ ಟೈಮು ಅವ್ರ ಕೆಲಸಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 5,000 ಖರ್ಚು ಮಾಡ್ತಿದ್ರು ಮೆಟ್ರೋಗೆ, 7-8 ಸಾವಿರ ಆಗೋಯ್ತು, ಡಬಲ್ ಆಗೋಯ್ತು. ಸೊ ನಾವು ಕೆಲಸಗಳನ್ನ ಚೇಂಜ್ ಮಾಡಕ್ಕಾಯ್ತು. ತುಂಬಾ ಜನ ಮನೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮೆಟ್ರೋ ಕಮ್ಯುನಿಟೀಸ್ ಅಸೋಸಿಯೇಷನ್ ಅಲ್ಲಿ ನಾವು ನೋಡಿದ್ವಿ, ತುಂಬಾ ಜನ ಮನೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಹೂ ಮಾರೋರು ಮೇಡಮ್ ಮಾರ್ಕೆಟ್ ಇಂದ ಹೂ ತಗೊಂಡು ನೆಲಮಂಗಲ ನಾಕ್ಸನಲ್ಲಿ ಇಳ್ಕೊಂಡು ನೆಲಮಂಗಲಕ್ಕೆ ಹೋಗೋರು, ಅವರೆಲ್ಲ ಮೆಟ್ರೋಲ್ ಹೋಗಿ ನಿಲ್ಸ್ಬಿಟ್ಟಿದ್ದಾರೆ, ಬಸ್ಸಲ್ಲಿ ಹೋಗ್ತಾರೆ ಪಾಪ. ಸೊ ಈ ತರ ಜನಗಳ ಮೇಲೆ ಸಾಕಷ್ಟು ಸಮಸ್ಯೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಮೇಡಮ್ ಇವರಿಬ್ಬರ ಅಜೆಂಡಾ ಏನ್ ಕಾಣಿಸ್ತಿದೆ ಅಂದ್ರೆ, ಕೊನೆಗೆ ನಾವು ಯಾರು ದುಡ್ಡು ಕೊಡಲ್ಲ, ಪ್ರೈವೇಟೈಸ್ ಮಾಡಬೇಡ, ಎಲ್ಲ ಪ್ರೈವೇಟ್ ಮಾರ್ಬಿಟ್ಟು ಈಗಾಗಲೇ ದೇಶವನ್ನೇ ಮಾರ್ತಾ ಇದ್ದಾರೆ ಎರಡೂ ಸರ್ಕಾರಗಳು. ಇವಾಗ ಇದನ್ನು ಕೂಡ ಜನಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಾಳೆ ಹಿಂಗೆ ಮುಂದುವರೆದ್ರೆ ಮೇಡಮ್ ಒಂದಿನ ಹೇಳ್ತಾರೆ ನಮಗ್ ಮ್ಯಾನೇಜ್ ಮಾಡಕ್ ಆಗಲ್ಲ, ತುಂಬಾ ಲೋನ್ಸ್ ಇದೆ, ಇದನ್ನ ಪ್ರೈವೇಟ್ ಕೊಟ್ಬಿಡಿ ಅಂತ ಪ್ರೈವೇಟ್ ಮಾಡೋ ಹುನ್ನಾರನೇ ಇದೆ ಮೇಡಮ್ ಇದು. ಸೊ ಅಲ್ಟಿಮೇಟ್ಲಿ ಬೋತ್ ಆಫ್ ದೇಮ್ ಏನ್ ಮಾಡ್ತಾರೆ ಮೇಡಮ್, ನಮಗ್ ದುಡ್ಡಿಲ್ಲ, ನಮಗ್ ಆಗಲ್ಲ ಅನ್ಬಿಟ್ಟು ಎಲ್ಲ ಮೂಲಭೂತ ಸೌಕರ್ಯಗಳು ಏನ್ ಕೊಡಬೇಕು, ಸರ್ಕಾರಿ ಶಾಲೆ ಇವತ್ತು ಅದ್ರ ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಅಂತ ಸಾವಿರಾರು ಶಾಲೆಗಳು ಮುಚ್ಚಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಫಂಡ್ಸ್ ನೆಲ್ಲ ಕಡಿಮೆ ಮಾಡಿದೆ ಮನೆ ಬಜೆಟ್ ನಲ್ಲಿ. ಮೇಡಮ್ ಅಲ್ಟಿಮೇಟ್ಲಿ ಐ ವಾಂಟ್ ಟು ಸೇ ಮೇಡಮ್, ಬೆಲೆ ಏರಿಕೆ ವಿಚಾರದಲ್ಲಿ, ಜನಗಳ ಮೇಲೆ ಹೊರೆ ಹಾಕೋ ವಿಚಾರದಲ್ಲಿ ಒಂದೇ ನಾಣ್ಯದ ಎರಡು ಮುಖ ಅಂದ್ರೆ ಎರಡು ಪಕ್ಷಗಳು. ಅಲ್ಲ ದಯವಿಟ್ಟು ನೀವು ಈ ತರ ಹಿಂಗೆ ಅಲ್ಲ, ಆಪ್ ಬೆನಿಫಿಟ್ ಅಲ್ಲಿ ಇರ್ಬೋದು ಎರಡು ಪಕ್ಷಕ್ಕೆ, ಪ್ರೈವೇಟೈಸೇಷನ್ ಅನ್ನ ನೀವು ಅಷ್ಟು ಬೈತೀರಾ ಅಲ್ಲ. ನಮಗೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಇವತ್ತು ಪ್ರೈವೇಟ್ ಸೆಕ್ಟರ್ ಇಂದ ಬರಬೇಕು, ಆದ್ರೆ ಆ ಮೂಲಭೂತ ಸೌಕರ್ಯಗಳೇನಿದೆಯೋ ಅದು ಬರಬೇಕಾಗಿರೋದು ಸರ್ಕಾರದಿಂದ, ಅಂಡ್ ಯಾರಿಗೆ ಟಾರ್ಗೆಟೆಡ್ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಬರಬೇಕಾಗಿರುವಂತದ್ದು. ಹಾಗಾಗಿ ಇದನ್ನ ಹೇಳ್ತಾ ಮೆಟ್ರೋ ಬಗ್ಗೆ ನೀವು ಮಾತಾಡಿದ್ರಿ, ಅಲ್ಲಿ ಕಮರ್ಷಿಯಲೈಸ್ ಮಾಡುವಂತದ್ದು, ಅಲ್ಲಿಂದ ರೆವಿನ್ಯೂ ಜನರೇಟ್ ಮಾಡೋದು, ಇದು ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡು ಬಂದಿರುವಂತದ್ದು. ನಾವು ಅದ್ರ ಪರವಾಗಿ ಹೋರಾಡ್ತಿರೋದು. ಅದು ಬಿಟ್ಟು ಇವತ್ತು ಮೆಟ್ರೋ ವಿಷಯ ಬಂದಾಗ